ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಏನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ದೊಳಗೆ ನಾನು ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ, ಈ ಕೆಳಗಿನ ಕೋಷ್ಟಕವು ಸರಾಸರಿ ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎನ್ನುವಂತಹ ಕ್ವಶನ್ ಬರ್ತದೆ. ಯಾವ್ದು ಬರ್ತದ? ಈ ಕೆಳಗಿನ ಕೋಷ್ಟಕವು ಸರಾಸರಿ ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎನ್ನುವಂತಹ ಕ್ವಶನ್ ಕೇಳ್ತಾನ. ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇದೇನಪ್ಪ ಅಂದ್ರೆ 6 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ. ಇದು ಕಂಪಲ್ಸರಿ ಕೇಳುವಂತಹ ಕ್ವಶನ್ ಆಗಿರ್ತದೆ. ನಾ ಏನಪ್ಪಾ ಅಂತಂದ್ರೆ ಅತಿ ಮಹತ್ವಪೂರ್ಣವಾದ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನ ಮಾತ್ರ ಏನಪ್ಪಾ ಅಂತಂದ್ರೆ ನಾ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನೋಡ್ರಿ, ಈ ಕೆಳಗಿನ ಕೋಷ್ಟಕವು ಸರಾಸರಿ ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎನ್ನುವಂತಹ ಕ್ವಶನ್ ಕೇಳ್ತಾನ. ಆ ಕ್ವಶನ್ ದೊಳಗೆ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಅವ ಎಲ್ ಕೊಟ್ಟಿರ್ತಾನ ಮತ್ತು APL ಅನ್ನು ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾನ? ಎಲ್ ಕೊಟ್ಟಿರ್ತಾನ ಮತ್ತು APL ಗಳನ್ನ ಕೊಟ್ಟಿರ್ತಾನೆ. ಇದು ಎವರೇಜ್ ಪ್ರಾಡಕ್ಟ್ ಅಂದ್ರೆ ಸರಾಸರಿ ಉತ್ಪನ್ನ. ಎಲ್ ಅಂದ್ರೆ ಲೇಬರ್. ಇಲ್ಲಿ ಆಲ್ರೆಡಿ ಕೊಟ್ಟಿರ್ತಾನೆ 1 2 3 4 5 6 ಅನ್ನುವಂತಹ ಡಾಟಾಗಳನ್ನು ಕೊಟ್ಟಿರ್ತಾನೆ, ಸಂಖ್ಯೆಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಅದೇ ರೀತಿ 2 3 4 5 4 3 ಅನ್ನುವಂತಹ ಡಾಟಾಗಳನ್ನು ಕೊಟ್ಟಾನ. ಇದರಲ್ಲಿ ನಾವು ಕಂಡು ಹಿಡಿಬೇಕಾದದ್ದು ಯಾವ್ದಪ್ಪ ಅಂತಂದ್ರೆ TP ಮತ್ತು MP ಗಳನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಡು ಹಿಡಿಬೇಕಾಗ್ತದ. ಇದು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಹೆಂಗ್ ಕಂಡು ಹಿಡ್ಕೋಬೇಕು. ಮತ್ತೇನಪ್ಪ ನಾಳೆ ಎಕ್ಸಾಮ್ದೊಳಗ ಇವ ಅಂಕಿ ಸಂಖ್ಯೆಗಳು ಬರೋದಿಲ್ಲ. ಇವು ಏನಪ್ಪಾ ಅಂತಂದ್ರೆ ಹೇರಾಪೇರ ಆಗ್ತಿರ್ತಾವ, ಬೇರೆದವ್ರು ಕೊಟ್ಟಿರ್ತಾನ. ಅವಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಕಂಡು ಹಿಡಿಯುವಂತಹ ಏನಪ್ಪಾ ಅಂತಂದ್ರೆ ನಮಗೆ ಮೆಥಡ್ ಗೊತ್ತಿತ್ತಂದ್ರೆ ಅವನು ಯಾವುದೇ ಸಂಖ್ಯೆಗಳನ್ನು ಕೊಟ್ಟರು ಕೂಡ ನಾವು ಸರಿಯಾಗಿ ಕಂಡು ಹಿಡಿಬಹುದು. ಅದೇ ರೀತಿ ನೋಡ್ರಿ, ಈಗ TP ಕೊಟ್ಟಿರ್ತಾನ, AP ಕೊಟ್ಟಿರ್ತಾನ. TP ಅನ್ನ ಹೆಂಗೆ ಕಂಡು ಹಿಡಿಬೇಕು ನೋಡ್ರಿ, ಬಹಳ ಸರಳ ಇದೆ. ಬಹಳ ತಲೆ ಕೆಡಿಸುವಂತ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡ್ರಿ, TP ನೋಡಪ್ಪ ಅಂತಂದ್ರೆ 4 ಮಾರ್ಕ್ಸ್ ಕೇಳಿದ್ರೆ ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್. ಇಲ್ಲ 6 ಮಾರ್ಕ್ಸ್ ಕೇಳಿದ್ರೆ ಇದಕ್ಕೆ 3 ಮಾರ್ಕ್ಸ್, ಇದಕ್ಕೆ 3 ಮಾರ್ಕ್ಸ್. ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಕಾರ, ನೀಲಿ ನಕ್ಷೆಯ ಪ್ರಕಾರ ಏನಪ್ಪಾ ಅಂತಂದ್ರೆ ಇದು ನಿಮಗ ಈ ವರ್ಷ 6 ಮಾರ್ಕ್ಸ್ ಇದ್ದ ನಕ್ಕಿ ಕೇಳ್ತಾನು. ಇದು 6 ಮಾರ್ಕ್ಸ್ ಕೇಳಿದಾನ ಆಲ್ರೆಡಿ. ಇದು ಸಲ 6 ಮಾರ್ಕ್ಸ್ ಕೇಳುವಂತಹ ಎಲ್ಲ ಸಂಭವನೀಯತೆಯೂ ಕೂಡ ಇದೆ ಅಂತೇಳಿ ಹೇಳ್ಬೋದು. ಈಗ ನೋಡ್ರಿ, TP ಅನ್ನ ಹೆಂಗ್ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಈಗ ನೋಡಿ, L ಮತ್ತು AP ಅನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಇವನ್ನ ಇಂಟು ಮಾಡೋದು, ಗುಣಾಕಾರ ಮಾಡ್ರೆ ಏನಪ್ಪಾ ಅಂತಂದ್ರೆ ನಮ್ಗ TP ಲಭ್ಯ ಆಗ್ತದ. ಇಲ್ಲಿ ನೋಡ್ಕೊರಿ, 1 2 2 1 2 ಎಷ್ಟು 2 2 3 6 3 4 12 4 5 20 5 4 20 6 3 18. ಏನಪ್ಪಾ ಅಂತಂದ್ರೆ ಭಾಳ ಅಂದ್ರೆ ಭಾಳ ಸರಳ ಇದೆ ನೋಡ್ರಿ. ಎಲ್ ಕೊಟ್ಟಿರ್ತಾನ, APL ಕೊಟ್ಟಿರ್ತಾನ. ನಾವು TP ಮತ್ತು MPL ಮಾತ್ರ ಕಂಡು ಹಿಡಿಬೇಕು. TP ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವನ್ನೆರಡೂ ಇಂಟು ಮಾಡಿ ಆನ್ಸರ್ ಇಟ್ಟು ಎಲ್ ಮತ್ತು APL ಅನ್ನ ಇಂಟು ಮಾಡಿ ನಾವು ಇಲ್ಲಿ TP ದೊಳಗೆ ಏನಪ್ಪ ಅಂದ್ರೆ ಆನ್ಸರ್ ಇಟ್ಟು ಅಂದ್ರೆ ಈ ಲೈನ್ ಫುಲ್ ಆಗ್ತದೆ ನೋಡಿ. 1 2 2 2 3 6 3 4 12 4 5 20 5 4 20 6 3 18. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ TP ಹೇಗೆ ಕಂಡು ಹಿಡಿಯೋದು ಗೊತ್ತಾಯ್ತಲ್ಲ? ಈ ಲೈನ್ ಒಳಗೆ ನಿಮಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕೇಳ್ಬೋದು. ಈ ಲೈನ್ TP ಹೇಗೆ ಕಂಡು ಹಿಡಿಯೋದು ಗೊತ್ತಾಯ್ತಲ್ಲ? TP ಅನ್ನ ಇವೆರಡನ್ನೂ ಕೂಡ ಏನಪ್ಪ ಅಂತಂದ್ರೆ ಇಂಟು ಮಾಡಿದ್ರೆ ನಮ್ಗೆ ಏನಪ್ಪ ಅಂತಂದ್ರೆ ಇದು ಆನ್ಸರ್ ಬಂದಿದೆ. ಇನ್ನು ಅದೇ ರೀತಿ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಸೀಮಾಂತ ಉತ್ಪನ್ನವನ್ನ ಹೇಗೆ ಕಂಡುಹಿಡಿಬೇಕು. ಸೀಮಾಂತ ಉತ್ಪನ್ನ ಅನ್ನುವಂಥದ್ದು ನೀವು ಈಗಾಗಲೇ ನೀವು ತಿಳಿದುಕೊಂಡಿದ್ದಾರೆ. ಆ ವಿಷಯಕ್ಕೆ ಮಾತಾಡೋದು ಬೇಡ. ಈಗ ಏನಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ಗೆ ಎಷ್ಟು ಮುಖ್ಯ ಆಗಿದೆ ಅಷ್ಟೇ ಮಾತ್ರ ಏನಪ್ಪ ಅಂತಂದ್ರೆ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ಇದು ಬರ್ತದೆ. ಇಲ್ಲಿ ನೋಡ್ರಿ, MP ಅನ್ನ ಹೇಗೆ ಕಂಡುಹಿಡಿಬೇಕು, MP ಅನ್ನ ಹೇಗೆ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಇವೆರಡಕ್ಕೂ ಇರುವಂತಹ ಏನಪ್ಪಾ ಅಂತಂದ್ರೆ ವ್ಯತ್ಯಾಸವನ್ನು ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ. ಇವೆರಡೂ ಇರುವಂತಹ
2 ಮತ್ತು 6ರ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ, ಅಥವಾ 6 ಮತ್ತು 4 ಎಷ್ಟು ವ್ಯತ್ಯಾಸ ಇದೆ, ಅಥವಾ 6ದಲ್ಲಿ 4 ಹೋದ್ರೆ ಎಷ್ಟು ಅಂದ್ರೆ ಕಳೆದು ಅಂದ್ರೆ ನಮಗೆ ಎಷ್ಟು ಬರ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಇಲ್ಲಿ ಎಷ್ಟು ಬಂತ 2 ಮತ್ತು 4 ಎಷ್ಟಿದೆ, 4 ಇದೆಯಲ್ಲ, ಇಲ್ಲಿ ಎಷ್ಟಿದೆ, ಇಲ್ಲಿ 6 ಇದೆ. 6 ಮತ್ತು 12ರಲ್ಲಿ ಡಿಫರೆನ್ಸ್ ಎಷ್ಟಿದೆ, 6 ಇಲ್ಲ, ಇಲ್ಲಿ ಎಷ್ಟಿದೆ 12 ಮತ್ತು 20ರಲ್ಲಿ ಎಷ್ಟು ಡಿಫರೆನ್ಸ್ ಇದೆ, ಇಲ್ಲಿ 8 ಇದೆ. ಇಲ್ಲಿ ಎಷ್ಟಿದೆ 20 20 0 ಇದೆ. ಇಲ್ಲಿ ನೋಡ್ರಿ 20 ಮತ್ತು 18ರಲ್ಲಿ ಎಷ್ಟಿದೆ, 20ರಾಗ 18 ಹೋದು ಅಂದ್ರೆ ಎಷ್ಟದು 2 ಬಂತಲ್ಲ, 2 ಅಲ್ಲ -2 ಬರಬೇಕಾಗ್ತದೆ. ನಾವು -2 ಬರೋದು ಅಂದ್ರೆ ಏನಪ್ಪ ಅಂತಂದ್ರೆ ನೋಡಿ, ಯಾವತ್ತೂ ಕೂಡ ಏನಪ್ಪ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಏನಪ್ಪ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆದು ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಅಲ್ಲಿ ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕು ಅನ್ನುವಂತಹ ಏನಪ್ಪ ಅಂತಂದ್ರೆ ಜ್ಞಾನ ನಮ್ಮಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋ, ಸೀಮಾಂತ ಉತ್ಪನ್ನ ಯಾವಾಗಿರೋ ನೋಡಪ್ಪ ನೋಡು, ನಾವು ಒಟ್ಟು ಉತ್ಪನ್ನದಲ್ಲಿ ಬರುವಂತಹ ಏನಪ್ಪ ಅಂತಂದ್ರೆ ವ್ಯತ್ಯಾಸಗಳನ್ನ ಇಲ್ಲಿ ಇಡಬೇಕಾಗ್ತದೆ. ಇವೆರಡೂ ನಡಕ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಲ್ಲಿ ಇಡಬೇಕಾಗ್ತದೆ, ಸೀಮಾಂತ ಉತ್ಪನ್ನದಲ್ಲಿ ಇಡಬೇಕಾಗ್ತದೆ. ನೋಡಿ 2 ಮತ್ತು 6ರ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ, 4 ಇದೆಯಲ್ಲ. 6 ಮತ್ತು 12 ಮಧ್ಯೆ ಎಷ್ಟಿದೆ, 6 ಇದೆಯಲ್ಲ. 12 ಮತ್ತು 20ರಲ್ಲಿ ಎಷ್ಟಿದೆ, 8 ಇದೆಯಲ್ಲ. 20 20ರಲ್ಲಿ 0 ಇದೆಯಲ್ಲ. ಅದೇ ರೀತಿ 20 ಮತ್ತು 18ರಲ್ಲಿ ಮೈನಸ್. ಹೀಗೆ ಏನಪ್ಪಾ ಅಂತಂದ್ರೆ ಇವೆರಡೂ ನೋಡ್ಪ, ಇವೆರಡೂ TP ಮತ್ತು MP ಅನ್ನ ಸರಿಯಾಗಿ ಕಂಡು ಹಿಡಿದಿದ್ರೆ ಆದ್ರೆ ನಮಗೆ ಏನಪ್ಪಾ ಅಂದ್ರೆ 6ಕ್ಕೆ 6 ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಬಂದೇ ಬರ್ತದೆ. ಏನಪ್ಪಾ ಅಂತಂದ್ರೆ 6 ಮಾರ್ಕ್ಸ್ ಕಂಪಲ್ಸರಿ ಇದೆ. ಎಷ್ಟಿದೆ, 6 ಮಾರ್ಕ್ಸ್ ಕಂಪಲ್ಸರಿ ಇದೆ. ಹೀಗೆ ಏನಪ್ಪಾ ಅಂತಂದ್ರೆ ನಾವು ಇದನ್ನ ಕಂಡು ಹಿಡಬೇಕಾಗ್ತದೆ. ಹೀಗೆ ಏನಪ್ಪಾ ಅಂತಂದ್ರೆ ನಾವು ಈ ಕೋಷ್ಟಕವನ್ನ ಕಂಡು ಹಿಡಿಬೇಕಾದ್ರೆ ಏನಪ್ಪ ನೀವು ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಈಗ ಕ್ಯಾಲ್ಸಿಯಂ ಕ್ಯಾಲ್ಕುಲೇಟರ್ನ ಓದಬೇಕಾಗ್ತದೆ. ಏನಪ್ಪ ಅಂದ್ರೆ ನೀವು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳು ಆಗಿರುವುದರಿಂದ ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅಂಕಿ ಸಂಖ್ಯೆಗಳ ವ್ಯತ್ಯಾಸ ಆಗ್ತಿರ್ತಾವು. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಾಗ್ತದೆ, ಕ್ಯಾಲ್ಸಿಯಂ ಓದಿ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಹೇಳ್ತಾರೆ. ಅದೇ ರೀತಿ ನಾ ಈಗ ಈಗಿನ ಕ್ಲಾಸ್ ಒಳಗೆ ಇದು 6 ಮಾರ್ಕ್ಸ್ ಫಿಕ್ಸ್ ಇರುವಂತ ಕ್ವಶನ್ ಹೇಳಿ. ಅದೇ ರೀತಿ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ರಿ. ಈ ವಿಡಿಯೋನ ಬೇರೆ ಕಡೆ ನಿಮ್ಮ ಫ್ರೆಂಡ್ಸ್ ಅನ್ನು ಕಳಿಸ್ರಿ. ಅದೇ ರೀತಿ ಇದನ್ನ ಲೈಕ್ ಮಾಡ್ರಿ ಅಂತ ಕೇಳ್ಕೊತಾ ಈ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.